ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಬಿಎಲ್ಒ 2 ಪಾತ್ರ ಅತ್ಯಂತ ಮಹತ್ವದಾಗಿದ್ದು, ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡದಂತೆ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯವನ್ನ ನಿರ್ವಹಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಕರೆಯನ್ನು ನೀಡಿದ್ದಾರೆ. ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಬಿಎಲ್ಒಗಳು ಹಾಗೆ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಹೆಸರು ಕೈಬಿಟ್ರೆ ನಾಗರಿಕರು ಮತದಾನದ ಹಕ್ಕನ್ನೇ ಕಳ್ಕೊಳ್ತಾರೆ. ಒಂದು ಮನೆಯಲ್ಲಿ 10ಕ್ಕೂ ಹೆಚ್ಚು ಮತದಾರರಿರುವ ಹಾಗೆ ತಾಂತ್ರಿಕ ವ್ಯತ್ಯಾಸಗಳಿರುವ ಕಡೆ ಸಂಪೂರ್ಣ ನಿಖರ ಮಾಹಿತಿ ದಾಖಲಿಸಿಕೊಳ್ಳಬೇಕು. ಇನ್ನು ಆಗಸ್ಟ್ 5ರಂದು ಕರಡು ಪಟ್ಟಿ ಪ್ರಕಟವಾಗಲಿದ್ದು, ಒಂದು ಅಕ್ಷರವೂ ತಪ್ಪಾಗದಂತೆ ಅರ್ಜಿಗಳನ್ನ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು. ಚುನಾವಣಾ ಆಯೋಗ ಮಾನ್ಯ ಮಾಡ್ತಾ ಇರುವ 11 ದಾಖಲಾತಿಗಳ ಕುರಿತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಸಭೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಎನ್ ಸೋಮು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹದೇವು, ಟಿಎಂ ನಂಜುಂಡಸ್ವಾಮಿ, ವಸಂತ ಶ್ರೀಕಂಠ, ತಹಶೀಲ್ದಾರ್ ಸುರೇಖಾಚಾರ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಇಒ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಹಾಗೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ ಎಲ್ಲ ಸಭೆಗಳಲ್ಲೂ ಕೂಡ ಪೀರಿಯಡ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಪಾತ್ರ ಬಹಳ ದೊಡ್ಡದಿದೆ. ಯಾಕೆಂದ್ರೆ ಯಾವುದೇ ಒಬ್ಬ ಅನರ್ಹನ ಹೆಸರು ಕೂಡ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು ಅಂತಂದ್ರೆ ಪೀರಿಯಡ್ಗಳು ಬಹಳ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಅದನ್ನ ಮತದಾರ ಕೈ ಬಿಟ್ಟು ಹೋದ್ರೆ ಮತದಾರ ಪಟ್ಟಿಯಿಂದ ಮುಂದೆ ಚುನಾವಣೆಗಳಲ್ಲಿ ಅದು ಯಾವುದೇ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಂಎಲ್ಎ MP ಎಲೆಕ್ಷನ್ ಇರ್ಬೋದು, ಎಲ್ಲಾ ಕಡೆ ಕೂಡ ಮತದಾರರು ಓಟ್ ಹಾಕಕ್ಕಾಗಲ್ಲ, ಶಾಸಕರು ಮತದಾನ ಕಳ್ಕೊಳ್ತಾರೆ. ಅದರಿಂದ ನಮ್ಮ ಪಕ್ಷಕ್ಕೂ ಕೂಡ ಹಾನಿ ಆಗುತ್ತೆ. ಅದ್ರ ಜೊತೆಗೆ ಪ್ರಜಾಪ್ರಭುತ್ವ ಕೂಡ ಆಗ್ತಾ ಇದ್ದಾರೆ. ನಾವು ಪ್ರತಿಯೊಬ್ಬರ ಮತದಾನ ಹಕ್ಕು ಸಿಗ್ಲೇಬೇಕು. ಸೊ ಅದನ್ನ ಮಾಡಬೇಕು ಅಂತ ನಮ್ಮ ಪೀರಿಯಡ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಈಗಾಗಲೇ ಹೇಳಿರುವ ಹಾಗೆ ದಯವಿಟ್ಟು ನಿಮ್ಮ ಬೂತ್ ಗಳಲ್ಲಿ ಬರುವಂತಹ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಇನ್ಫಾರ್ಮೇಶನ್ ಫಾರ್ಮ್ ಸಿಗ್ಬೇಕು.